ಮಧುಗಿರಿಯಲ್ಲಿ ತುಮಕೂರು ಲೋಕಸಭಾ ಮೈತ್ರಿ ಅಭ್ಯರ್ಥಿಯಾದ ವಿ ಸೋಮಣ್ಣನವರು ಮತಯಾಚಿಸಿದರು. ಮಧುಗಿರಿ ತಾಲೂಕು ಕಸಬಾ ಹೋಬಳಿ ಡಿವೇಹಳ್ಳಿ ಗ್ರಾಮದಿಂದ ಡಬ್ಬೆಘಟ್ಟ, ಕೈಮಾರ, ಕವಣದಾಳ, ಗೂಗಲಗುಟ್ಟೆ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಪೂಜೆ ನೆರವೇರಿಸಿ ದಂಡಿನದಿಬ್ಬ, ಚಂದ್ರಗಿರಿ, ಕೈಮಾರ, ಕೊಟ್ಗಾರಹಳ್ಳಿ, ರಂಟ್ವಾಳ, ಸಜ್ಜೆಹೊಸಳ್ಳಿ, ಬಡವನಹಳ್ಳಿಯಲ್ಲಿ ಮತ ಯಾಚನೆ ಮಾಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಎನ್ಡಿಎ ಅಭ್ಯರ್ಥಿ, ಕೇಂದ್ರದಲ್ಲಿ ನರೇಂದ್ರ ಮೋದಿ ಪ್ರಧಾನಿಯಾಗುವುದು ಎಷ್ಟು ಸತ್ಯವೋ ತುಮಕೂರಿನಲ್ಲಿ ಎನ್ಡಿಎ ಅಭ್ಯರ್ಥಿ ವಿ ಸೋಮಣ್ಣ ಗೆಲ್ಲುವುದು ಅಷ್ಟೇ ಸತ್ಯ ಎಂದು ತಿಳಿಸಿದರು. ವೀರಭದ್ರಯ್ಯ ಸಾಹೇಬ್ರೆ, ಹನುಮಂತೇಗೌಡ್ರೆ, ನಾಗರಾಜಣ್ಣವ್ರೆ, ಚಂದ್ರಣ್ಣ ಅವರೇ, ಈ ಭಾಗದ ಎಲ್ಲ ನಮ್ಮ ಮುಖಂಡರುಗಳೇ, JDS ಮತ್ತು BJP ಎಲ್ಲ ಆತ್ಮೀಯ ಮತದಾರ ಬಂಧುಗಳೇ, ತಾಯಿದ್ದೀರಿ. ನಾನು ಮಾತಾಡಕ್ ಹೋಗಿ ಎಲ್ಲ ಮಾತುಗಳನ್ನ ವೀರಭದ್ರಯ್ಯ ಸಾಹೇಬರು ಮಾತಾಡಿದ್ದಾರೆ, ನಾಗಣ್ಣನ ಮಾತಾಡವ್ರೆ. ಒಂದು ಮಾತನ್ನು ಹೇಳ್ತೀನಿ, ಸುತ್ತ ಗುಡ್ಡ ಇದೆ, ಏಕಶಿಲ ಬೆಟ್ಟ ಮಾಡ್ತೀನಿ ಅಂತ ಹೇಳಿದ್ರು ಆಗ್ಲಿಲ್ಲ, ನೀರಾವರಿ ಮಾಡ್ತೀನಿ ಅಂದ್ರು ಆಗ್ಲಿಲ್ಲ. ನೀವು ಬೈಯೋದು ಸರಿ ಇದೆ, ಅದು ಒಂದು ಸತ್ಯ. ನಾನು ಭಗವಂತ ಒಳ್ಳೇದು ಮಾಡಿ ಮೋದಿಯವ್ರನ್ನ ಸರ್ಕಾರದಲ್ಲಿ ನಾವು ಏನಾದ್ರು ಸೇರ್ಕೊಂಡ್ರೆ ಸೇರ್ಸಿದ್ರೆ ನೀವೆಲ್ಲ ಮೋದಿಯವ್ರು ಪ್ರಧಾನಿ ಆಗೋದು 100% ಸತ್ಯ. ದೇವೇಗೌಡರಂತ ಸಾಹೇಬರು ದೇಶಕ್ಕೆ ಅನಿವಾರ್ಯ ಮೋದಿ ಅಂತ ತೀರ್ಮಾನ ಮಾಡಿ ಇವತ್ತು NDA ಇಂದ ನನ್ನನ್ನು ಅಭ್ಯರ್ಥಿ ಮಾಡಿದ್ದಾರೆ. ನಾನು ನಿಮ್ಗೆ ಇಷ್ಟು ಮಾತ್ರ ಹೇಳ್ತೀನಿ, ಏನು ಮಧುಗಿರಿ ತಾಲೂಕು ಒಂದು ಕಾಲದಲ್ಲಿ ದಾಳಿಂಬಾಗ್ರೆ ತುಂಬ ಹೆಸರುವಾಸಿಗೆ ಅಂತ ಹೇಳ್ತಾ ಇದ್ರು. ದಾಳಿಂಬೇನೂ ಇಲ್ಲ, ಬರಗಾಲ ಕೂತಿದೆ. ಇಂಥ ಬರಗಾಲವನ್ನು ನೋಡಿದ್ರೆ ನನಗೂ ದಿಗ್ಲಾಯ್ತದೆ. ನಾನು ಹಳ್ಳಿಯವನೇ, ನಮ್ಮ ಊರು ಇರೋದು ಹಳ್ಳಿಲೇ, ನಮ್ಮ ತಂದೆ ತಾಯಿನೂ ಅಲ್ಲೇ ಇದ್ದಿದ್ದು. ನಾನು ನಿಮ್ಗೆ ಇಷ್ಟು ಮಾತ್ರ ಹೇಳ್ತೀನಿ,
ವೀರಭದ್ರಯ್ಯ ಸಾಹೇಬ್ರಿಗಿಂತ ಒಳ್ಳೆಯವರು ಎಮ್ ಎಲ್ ಎಗಳನ್ನ ನಾವು ತರಕ್ಕಾಗೋದಿಲ್ಲ. ನಾಗರಾಜಣ್ಣ ಅಂತ ಒಳ್ಳೆಯವರು, ಚಂದ್ರಣ್ಣ ಎಲ್ಲ ಒಳ್ಳೆಯವರು ಇದ್ದೀರಿ, ಆಗೋಗಿದೆ. ಇದು ಸರಿಪಡಿಸ್ಬೇಕು. ಭಗವಂತ ಕಳಿಸೋನೋ, ನನ್ನ ತಂದೆ ತಾಯಿ ಆಶೀರ್ವಾದನೋ, ಇಲ್ಲ ನಿಮ್ಮೆಲ್ಲರ ನೋವೋ ಗೊತ್ತಿಲ್ಲ. ರಾಷ್ಟ್ರದ ಪ್ರಧಾನಿಗಳು, ರಾಷ್ಟ್ರದ ಗೃಹ ಮಂತ್ರಿಗಳು, ನಮ್ಮ ರಾಷ್ಟ್ರದ ಮಾಜಿ ಪ್ರಧಾನಿಗಳು ಯಡಿಯೂರಪ್ಪನವರು, ಕುಮಾರಸ್ವಾಮಿಯವರು ನನ್ನನ್ನು ಇಲ್ಲಿ ಹಾಕಿದ್ದಾರೆ. ಬಂದಿದ್ದೀರಿ, ನಾನು ಅಲ್ಲಲ್ಲ ಸುಮ್ಮನೆ ಕೈ ಮುಕ್ಕೊಂಡು ಹೋಗ್ತೀನಿ. 26ನೇ ತಾರೀಕು ನಿಮ್ಮ ಓಟಿಗೆ ಬೆಲೆ ಇದೆ. ಈ ದೇಶಕ್ಕೆ ಮೋದಿಯವರು ಅನಿವಾರ್ಯ. ಯಾಕೆ ಅನಿವಾರ್ಯ? ದೇಶದ ಸಂರಕ್ಷಣೆ ಮಾಡೋಕ್ಕೆ. ಪಾಕಿಸ್ತಾನದವ್ರು ಹೇಳ್ತಾರೆ ನಮಗೆ ಮೋದಿ ಅಂತ ಒಬ್ಬ ನಾಯಕ ಸಿಕ್ಕಿರೋ ಬರಗಾಲದಿಂದ ಆಚೆ ಬರ್ತಾ ಇದ್ದು ಅಂತಾನೆ. ಇನ್ನೊಂದು ದೇಶ, ಮತ್ತೊಂದು ದೇಶ, ಚೈನಾ ದೇಶ ಕಾಯ್ತಾವ್ರೆ, ಇಡೀ ವಿಶ್ವ ಕಾಯ್ತಾ ಇದೆ. ಇಂಥ ಸಂದರ್ಭದಲ್ಲಿ ಇರ್ಲಿ ಸತ್ಯಪ್ಪ, ಅದಕ್ಕೆ ಒಬ್ಬರೇ ಒಬ್ಬ ಮೋದಿ. ಕಾಂಗ್ರೆಸ್ ನೋವಾಗಿದೆ, ಯಜಮಾನಲ್ಲಿ ಸತ್ಯ ಇದೆ. ಒಬ್ಬರೇ ಒಬ್ಬ ನಾಯಕನ ಬೆಳೆಸಕ್ಕಾಗಲ್ಲ. 100 ವರ್ಷದ ಕಾಂಗ್ರೆಸ್. ನಾನು ಅಲ್ಲಿ 2 ಸಾರಿ MLA ಆಗಿದೆ. ಏನಾಗಿದೆ ಅವರಲ್ಲಿ ಅಂತ ಅನ್ನೋದಕ್ಕಿಂತ ಹೆಚ್ಚಾಗಿ ನಮ್ಮ ಸಿದ್ದರಾಮಣ್ಣ ಬಂದಾಗೆಲ್ಲ ಬರೀ ಬರಗಾಲನೆ. ಅದ್ಯಾಕೋ ಏನೋ ಗೊತ್ತಿಲ್ಲ ನನಗೆ. ಆಯ್ತು, ಅದಕ್ಕೆ ದಯಮಾಡಿ ಕೈ ಮುಗಿತೀನಿ, ಓಟ್ ಹಾಕಿ ಗೆಲ್ಸ್ಕೊಳ್ಳಿ, ದೇಶ ಉಳಿಸ್ರಿ. ನಿಮ್ ನೀರಾವರಿ ಮತ್ತೆ ಇವತ್ತು ಅಲ್ಲಿ ಇನ್ನೊಂದು ಊರಿಗೆ ಹೋಗಿ ಬರ್ಬೇಕಾದ್ರೆ ಅವ್ರು ಯಾರೋ ಯಜಮಾನ್ರು ಈ ಪುಣ್ಯಾತ್ಮ ಇದ್ದವ್ರು ನಮ್ಮ ಊರಿಗೆ ಗೊತ್ತು ಕುಡಿಯೋಕೆ ನೀರು ಇರ್ತಾರಲ್ಲಪ್ಪ. 8-10 ಚೆಕ್ ಡ್ಯಾಮ್ಗಳು ಕಟ್ಟಿದ್ದಾರೆ. ಚೆಕ್ ಡ್ಯಾಮ್ 12 ನಿಮಿಷ. ಅದಕ್ಕೆ ಒಂದು ಹೇಳ್ತೀನಿ ಯಜಮಾನ್ರೆ, ಒಂದು ಮಾತ್ರ ಹೇಳ್ತೀನಿ, ನೀವು ಬೇಕಾದ್ರೆ ಗುರ್ತಾಕೊಳ್ಳಿ. 6 ತಿಂಗಳಲ್ಲಿ ಈ ಒಂದು ತಾಲೂಕಿನ ಈ ಭಾಗವನ್ನ ಏನ್ ಮಾಡ್ಬೇಕು, ಎತ್ತು ಮಾಡ್ಬೇಕು ಅನ್ನೋ ಟೈಮ್ ಟೇಬಲ್ ಹಾಕೊಂಡು, ಯಾವುದೇ ಸರ್ಕಾರ ಇರಲಿ ಕೇಂದ್ರದಲ್ಲಿ ನಾವೇ ಇರ್ತೀವಿ. ನರೇಂದ್ರ ಮೋದಿ ಅವರು ಪ್ರೈಮ್ ಮಿನಿಸ್ಟರ್ ಆಗಿರ್ತಾರೆ. ನನ್ನನ್ನು ಇಲ್ಲಿ ಕಳಿಸಿರೋದು BJP ರಾಜ್ಯ ಘಟಕ ಅಲ್ಲ, ನಾನು ಕಳಿಸಿರೋದು ಮೇಲ್ಗಡೆ ಪ್ರೈಮ್ ಮಿನಿಸ್ಟರ್ ಮತ್ತು ಹೋಮ್ ಮಿನಿಸ್ಟರ್. ಅಲ್ಲಿ ಹೋಗಿ ಏನಾದ್ರು ಮಾಡು ಅಂತ ಅಂದ್ಬಿಟ್ಟು ಕಳ್ಸವ್ರೆ. ಅದು ಯಾವ ಜನ ಪುಣ್ಯನೋ ನಮ್ಮಪ್ಪನ ಆಸ್ತನೋ ಇಲ್ಲ ನಿಮ್ಮೆಲ್ಲರ ಸಂದೇಶನೋ ಗೊತ್ತಿಲ್ಲ. ಆಶೀರ್ವಾದ ಬಂದಿದ್ದೀವಿ, ನೀವು ಆಶೀರ್ವಾದ ಮಾಡಿ. ಯಾರು ಬೈತಾ ಇದ್ದೀರಲ್ಲ ಅಂತ ಭಾಗಕ್ಕೆ ನಾನು ಬರೋನಲ್ಲ, ತಗೊಳಕೊಳ್ಳೋನಲ್ಲ. ನಿಮ್ಮ ಋಣಾನು ತೀರ್ಸೋ ಜೊತೆಗೆ ನಾನು ಬೈದಿದ್ದು ಸರಿ ಹೋಯ್ತಂತ ನೀವು ಇನ್ನೊಂದು 10 ವರ್ಷ ಜಾಸ್ತಿ ಇರಬೇಕು, ಇನ್ನು ಆರೋಗ್ಯ ಚೆನ್ನಾಗಾಗಬೇಕು. ನೀವು ಅದಕ್ಕೆ ಮಾಡಿ ಬರ್ತೀನಿ. ಒಂದು ತಿಳ್ಕೊಳ್ಳಿ, ತಿಂಗಳಿಗೆ 2 ಸಾರಿ 3 ಸಾರಿ ನಾನು ಬೆಂಗಳೂರು ಯಾರೋ ಇದ್ದೀರಪ್ಪ, ಬೆಂಗಳೂರು ಕೈ ಇದ್ರಪ್ಪ, ಯಾರೋ ಬೆಂಗಳೂರು ಅವ್ರೆಲ್ಲ ಕೇಳ್ಕೊಳ್ಳಿ, ನಾವ್ ಹೆಂಗೆ ಅಂತ ತಿಳ್ಕೊಳ್ಳಿ. ಒಳ್ಳೆ ಕೆಲಸಗಾರ ಅಂದ್ರೆ ನನಗೆ ಜಾತಿ ಗೊತ್ತಿಲ್ಲ, ಕುಲ ಗೊತ್ತಿಲ್ಲ, ಭಾಷೆ ಗೊತ್ತಿಲ್ಲ. ನನ್ಗೆ ಗೊತ್ತಿರೋದು ಅಭಿವೃದ್ಧಿ, ಬಡತನ, ಮತ್ತೆ ಈ ಭಾಗದಲ್ಲಿ ಇರ್ತಕ್ಕಂಥ ಈ ಒಂದು ಅವ್ಯವಸ್ಥೆ. ಅದಕ್ಕೆ ಏನೇನು ಮಾಡಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ 60 ತಿಂಗಳಲ್ಲಿ 10 ತಿಂಗಳು ಸೆಷನ್ನು ಹಾಳು ಮುಳು ಹೋಯ್ತದೆ. 50 ತಿಂಗಳಲ್ಲಿ 25 ತಿಂಗಳು ನಾವು ಕೆಲಸ ಮಾಡ್ಸೋಕೆ ಅವಕಾಶ ಇರೋದು. ಇನ್ನು 25 ತಿಂಗಳು ಮುಗಿಸ್ಬೇಕಾಯ್ತದೆ. ಅದಕ್ಕೋಸ್ಕರ ಬಿಟ್ಬಿಡಿ. ನನಗೆ ಎಲ್ಲರಿಗೂ ನೋಡಿದ್ದೀರಪ್ಪ, ನನಗೊಂದ್ಸರಿ ನೋಡಿದ್ರೇನಪ್ಪ ತಪ್ಪು. ಇವಾಗ ನನಗೆ ಓಟ್ ಹಾಕಿದ್ರೆ ಪ್ರೈಮ್ ಮಿನಿಸ್ಟರ್ಗೆ ಆಗ್ತಾ ಅಂತ ಖುಷಿ ಪಡ್ತೀರಾ. ಆ ಕಾಂಗ್ರೆಸ್ ಅವ್ರಿಗೆ ಹಾಕಿದ್ರೆ ಏನಪ್ಪ ಬರ್ತದೆ ನಿಮ್ಗೆ? ಕ್ಯಾಬಿನೆಟ್ ಬೇರೆ ಬತ್ತಲೆ ಅಲ್ಲಿ ಹೇಳಿ. ಹಂಗೆಲ್ಲ ಇರುವಾಗ ವಿಧಾನಸೌಧದಲ್ಲಿ ಎಸ್ ಅದನ್ನ ಅರ್ಥ ಮಾಡ್ಕೊಳ್ಳಿ. ಕಮಲಕ್ಕೆ ಕೋಟ್ ಹಾಕಿ ಆಶೀರ್ವಾದ ಮಾಡಿ, ಮೋದಿಯವ್ರ ಕೈ ಬಲಪಡಿಸಿ, ದೇವೇಗೌಡರಿಗೆ ಯಜಮಾನ್ರೆ ದೇವೇಗೌಡರಿಗೆ ಅವರ ನೋವನ್ನ ಅರ್ಥ ಮಾಡ್ಕೊಂಡು ವಾಟ್ಸಪ್ನಲ್ಲಿ ಮಾತಾಡಿದ್ದಾರೆ ನೋಡಿ, ನೀವು ಕಳಿಸಿ ಅಂತ ಎಲ್ಲ ಕಡೆನು. ಅವ್ರು ಮಾಡ್ಬೇಡ, ನೀನು ಮಾತ್ರ ಇಟ್ಕೊಂಡು ನೀನು ಹೆಂಡತಿ ತೋರಿಸ್ತಾ ಇದ್ದೀನಿ.